ಇನ್ನು ಡಿಕೆ ಶಿವಕುಮಾರ್ ಅವರು ಸಿಎಂ ಆಗುವ ಬಗ್ಗೆ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನವರೇ ತೀರ್ಮಾನ ಮಾಡಬೇಕು. ಎಚ್.ಸಿ. ಬಾಲಕೃಷ್ಣ ಏನಾದರೂ ತೀರ್ಮಾನ ಮಾಡ್ತಾರಾ ಅನ್ನೋ ಧಾಟಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಬಾಲಕೃಷ್ಣ ಅವರೇ ಕೇಳಿರೋದು ಇದು. ಏನಾದರೂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವರೇನಾದರೂ ನಿರ್ಧಾರವನ್ನ ತಗೊಂಡ್ರೆ ಎಲ್ಲವೂ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ ಎಚ್.ಸಿ. ಬಾಲಕೃಷ್ಣ. ಹೈಕಮಾಂಡ್ ಹೇಳಿದ ಮೇಲೆ ಡಿಸಿಎಂ ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಆದ್ರೆ ಅದು ಯಾವಾಗ ಅಂತ ಅದನ್ನ ನಾವ್ ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬೇರೆ ಇನ್ಯಾರು ಹೇಳಕ್ಕಾಗಲ್ಲ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ. ಅಂದ್ರೆ ಡಿಸಿಎಂ ಯಾವಾಗ ಸಿಎಂ ಆಗ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಆಗೋಗ್ಬಿಡುತ್ತೆ. ಹೌದು, ಇನ್ಯಾರು ತೀರ್ಮಾನ ಮಾಡೋದು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು ಡಿಸಿಎಂ ಯಾವಾಗ ಸಿಎಂ ಆಗ್ಬೇಕು ಅಂತ. ಬಿಟ್ಕೊಡೋ ವಿಚಾರ ಸರ್, ಏನ್ ವಿಚಾರ ಆದ್ರೂ ಆಗ್ಲಿ ತೀರ್ಮಾನ ಮಾಡೋದು ಯಾರು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿಎಂ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತೀರಾ ಸರ್? ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳ್ಬೇಕಾಯ್ತು, ನಾನು ಕೇಳಿದ್ರೆ ನೀವು? ಸಿಎಂ ಅಂತಿಮ ತೀರ್ಮಾನದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಕೊಟ್ಟ ಮಾತಿನಂತೆ ನಡೀಲಿ ಅಂತ ಏನಾದ್ರೂ ತೀರ್ಮಾನ ಆಗ್ಬೇಕಾದ್ರೆ ವಿತ್ ಪರ್ಮಿಷನ್ ಆಫ್ ದಿ ಸಿಎಂ ಆಗ್ಬೇಕಲ್ವಾ? ಹೈಕಮಾಂಡ್ ಅಂಡ್ ಸಿಎಂ ಪರ್ಮಿಷನ್ ಏನಾದ್ರು ನಡಿಬೇಕು ಅಂದ್ರೆ ಹಂಗೆ ಅವರು ಒಪ್ಕೊಂಡ್ರೆ ನಡೀತದೆ. ಹೈಕಮಾಂಡ್ ಹೇಳಿದ ಮೇಲೆ ಡಿಸಿಎಂ ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಆದ್ರೆ ಅದು ಯಾವಾಗ ಅಂತ ಅದನ್ನ ನಾವ್ ಹೇಳಕ್ಕಾಗಲ್ಲ, ಸಿದ್ದರಾಮಯ್ಯನೇ ಹೇಳ್ಬೇಕು. ಬೇರೆ ಇನ್ಯಾರು ಹೇಳಕ್ಕಾಗಲ್ಲ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ. ಅಂದ್ರೆ ಡಿಸಿಎಂ ಯಾವಾಗ ಸಿಎಂ ಆಗ್ತಾರೆ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಹೇಳಿದ್ರೆ ಆಗೋಗ್ಬಿಡುತ್ತೆ. ಹೌದು, ಇನ್ಯಾರು ತೀರ್ಮಾನ ಮಾಡೋದು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು ಡಿಸಿಎಂ ಯಾವಾಗ ಸಿಎಂ ಆಗ್ಬೇಕು ಅಂತ. ಬಿಟ್ಕೊಡೋ ವಿಚಾರ ಸರ್, ಏನ್ ವಿಚಾರ ಆದ್ರೂ ಆಗ್ಲಿ ತೀರ್ಮಾನ ಮಾಡೋದು ಯಾರು? ಸಿದ್ದರಾಮಯ್ಯನವರೇ ತೀರ್ಮಾನ ಮಾಡ್ಬೇಕು. ಸಿಎಂ ಕೊಟ್ಟ ಮಾತಿನಂತೆ ನಡೀಬೇಕು ಅಂತೀರಾ ಸರ್? ಅದನ್ನ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಂದವ್ರನ್ನ ಕೇಳ್ಬೇಕಾಯ್ತು, ನಾನು ಕೇಳಿದ್ರೆ ನೀವು? ಸಿಎಂ ಅಂತಿಮ ತೀರ್ಮಾನದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸಚಿವರು ಮತ್ತು ಶಾಸಕರು ಭೇಟಿಯನ್ನ ಕೊಟ್ಟಿದ್ದಾರೆ. ಸಚಿವರಾಗಿರುವ ಕೃಷ್ಣ ಭೈರೇಗೌಡ, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸತೀಶ್ ಸೈಲ್ ಅವರು ಭೇಟಿಯನ್ನ ಕೊಟ್ಟು ಕೆಲ ಹೊತ್ತು ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ದಾರೆ ಸತೀಶ್ ಸೈಲ್ ಅವರು. ವೇಲೆಕೇರಿ ಅಕ್ರಮ ಅದಿರು ಕೇಸ್ನಲ್ಲಿ ಜೈಲು ಪಾಲಾಗಿದ್ರು ಸತೀಶ್. ಸದ್ಯಕ್ಕೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಕೃಷ್ಣ ಭೈರೇಗೌಡರು, ಶಿವಲಿಂಗೇಗೌಡರು ಹಾಗೆಯೇ ಸತೀಶ್ ಸೈಲ್ ಅವರು ಭೇಟಿಯನ್ನ ಕೊಟ್ಟು ಕೆಲ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಏನು ಕಾರಣ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಸಾಮಾನ್ಯವಾಗಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ನಡುವೆ ಈ ರೀತಿಯಾಗಿ ಸಚಿವರು, ಶಾಸಕರೇನಾದರೂ ಒಬ್ಬರಾದ ಮೇಲೆ ಒಬ್ಬರು ಬಂದು ಭೇಟಿಯನ್ನ ಕೊಟ್ಟರೆ ಅದು ರಾಜಕೀಯವಾಗಿ ಒಂದಷ್ಟು ಆಯಾಮವನ್ನು ಪಡ್ಕೊಳ್ಳೋದ್ರಲ್ಲಿ ನೋ ಡೌಟ್. ಆದರೆ ವೈಯಕ್ತಿಕವಾಗಿಯೂ ಕೂಡ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಇಲಾಖೆಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸುವಂತಹ ಅನಿವಾರ್ಯತೆಯೂ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಬಂದಿದ್ರಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಗಮನಿಸ್ತಾ ಇದ್ದೀರಿ ಕೃಷ್ಣ ಭೈರೇಗೌಡರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿಂದ ಹೊರಟಂತಹ ಕ್ಷಣದ ದೃಶ್ಯಗಳು. ಮತ್ತೊಂದು ಕಡೆ ಶಾಸಕರಾಗಿರುವಂತಹ ಶಿವಲಿಂಗೇಗೌಡರು ಹಾಗೆಯೇ ಸತೀಶ್ ಸೈಲ್ ಅವರು ಕೂಡ ಭೇಟಿಯನ್ನ ಕೊಟ್ಟು ಒಂದಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿ ಅಲ್ಲಿಂದ ತೆರಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಬೆಳಗ್ಗೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಸಭೆಯನ್ನು ನಡೆಸಿದ್ರು ಸುಮಾರು 1 ಗಂಟೆಗೂ ಅಧಿಕ ಕಾಲ. ಅದರ ಬೆನ್ನಲ್ಲೇ ಕೃಷ್ಣ ಭೈರೇಗೌಡರು ಮತ್ತೆ ಶಾಸಕರು ಭೇಟಿಯನ್ನ ಕೊಟ್ಟಿರೋದು ಕುತೂಹಲವನ್ನ ಕೆರಳಿಸಿದೆ. ಏನು ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ.